ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹ್ಯಾಪಿ ಸ್ಯಾಟರ್ಡೆ ಎಲ್ರಿಗೂ. ಇವತ್ತು ಸ್ಯಾಟರ್ಡೆ, ಇವತ್ತು ಈವ್ನಿಂಗ್ ನಾನು ವಿಡಿಯೋನ ಲೈವ್ ಮಾಡ್ತೀನಿ 7:30ಗೆ. ಕರೆಕ್ಟ್ 7:30ಗೆ ವಿಡಿಯೋ ಲೈವ್ ಮಾಡ್ತೀನಿ. ಪ್ಲೀಸ್ ಎಲ್ರು ನೋಡಿ. ಇವತ್ತು ಗೃಹಲಕ್ಷ್ಮಿಯರಿಗೆ ಮತ್ತೆ ಒಂದು ಗೃಹಲಕ್ಷ್ಮಿದು ಒಂದು ಬಿಗ್ ಟ್ವಿಸ್ಟ್ ತಗೊಂಡ್ ಬಂದಿದ್ದೇನೆ ನಿಮ್ಗೆ. ನಾನ್ ಕೊಟ್ಟಿಲ್ಲ, ಅದು ಬಿಗ್ ಟ್ವಿಸ್ಟ್ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು. ಸೊ ಹಂಗಾಗಿ ಏನದು ಬಿಗ್ ಟ್ವಿಸ್ಟ್ ಅಂತ ನೋಡಿ ಈ ವಿಡಿಯೋ ಮುಖಾಂತರ. ಸ್ಕಿಪ್ ಮಾಡದೆ ನೋಡಿ. ಎಲ್ಲಿ ಏನು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಇರುತ್ತೋ, ಎಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೋ ಗೊತ್ತಾಗಲ್ಲ. ಸೊ ಹಂಗಾಗಿ ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ಅದಕ್ಕಿಂತ ಮುಂಚೆ ನಾನು ನಂದು ಚಿಕ್ಕ ಫಾರ್ಮಾಲಿಟಿ ನಾನು ಕಂಪ್ಲೀಟ್ ಮಾಡ್ತೀನಿ. ಎಸ್, ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂತ ಇದ್ದೀರಾ ಅವರಿಗೆಲ್ಲ ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಮತ್ತೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಬೆಲ್ ಐಕನ್ನ ನಾನು ಪದೇ ಪದೇ ಒತ್ತಿ ಯಾಕೆ ಹೇಳ್ತಾ ಇರ್ತೀನಿ ಅಂತಂದ್ರೆ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋಸು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅಂದ್ರೆ ಅಪ್ಲೋಡ್ ಮಾಡಿದ ತಕ್ಷಣನೇ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಂಗಾಗಿ ನೀವುಗಳೇ ನೋಡ್ಬೇಕು, ಫಸ್ಟ್ ನೀವುಗಳೇ ನೋಡ್ಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ. ಅದರಲ್ಲಿ ನನ್ನ ಸ್ವಾರ್ಥನೂ ಇದೆ, ನಿಮ್ಗೂ ಯೂಸ್ ಆಗುತ್ತೆ. ಹಂಗಾಗಿ ಪದೇ ಪದೇ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಇರ್ತೀನಿ. ಓಕೆನಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಬಟ್ ಬೆಲ್ ಐಕನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಐ ಹಂಬಲ್ ರಿಕ್ವೆಸ್ಟ್. ಇವಾಗ ಇನ್ನೇನ್ ಗೌರ್ಮೆಂಟ್ ಸ್ಕೀಮ್ಸ್ ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಗೆ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಇಯರ್ ಮಾರ್ಚ್ ವರ್ಗೂ ಬಿಡ್ತಾನೆ ಇರ್ತಾರೆ ಗೌರ್ಮೆಂಟ್ ಸರ್ವಿಸಸ್. ಇವಾಗ ಗೂಡ್ಸ್ ಗಾಡಿ ಆಗ್ಲಿ, ಮತ್ತೆ 2 ವೀಲರು, 3 ವೀಲರು, ಮತ್ತೆ ಇವಾಗ ಇದು ಹೊಲಿಗೆ ಯಂತ್ರ, ಮಷೀನು, ಅದೆಲ್ಲ ಇವಾಗ ಅಪ್ಲೈ ಮಾಡಕ್ಕೆ ಬಿಡ್ತಾರೆ. ಮತ್ತೆ ಹ್ಯಾಂಡಿಕ್ಯಾಪ್ಗೆ, ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಗಾಡಿ ಬಿಡ್ತಾರೆ, ಅದು ಎಲ್ಲಾನು ಬಿಡ್ತಾರೆ ಇವಾಗ ಈ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಗೆ ನೆಕ್ಸ್ಟ್ ಮಾರ್ಚ್ ವರ್ಗೂ ಗೌರ್ಮೆಂಟ್ ಸ್ಕೀಮ್ಸ್ ಗಳ ಮೇಲೆ ಗೌರ್ಮೆಂಟ್ ಸ್ಕೀಮ್ಸ್ 6 ತಿಂಗಳು ಇರುತ್ತೆ. ಸೊ ಹಂಗಾಗಿ ನಾನು ಅದು ಬಿಟ್ಟಾಗ ಯಾವುದೇ ಸ್ಕೀಮ್ ಬಿಟ್ರು ಪಟ್ಟಂತ ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಅಥವಾ ಸೈಬರ್ ಸೆಂಟರ್ ಅಥವಾ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಎಲ್ಲಿ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು. ಇದು ಗೌರ್ಮೆಂಟ್ ಸ್ಕೀಮ್ಸ್ ಗಳು ಹೆಂಗಿರುತ್ತೆ ಅಂದ್ರೆ, ನಿಮ್ಗೆ ಯಾವುದು ಸೈಬರ್ ಅಲ್ಲಿ ಬಿಡಲ್ಲ. ಓಕೆನಾ? ಇದು ಬಂದ್ಬಿಟ್ಟು ನಿಮ್ಗೆ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಈ ತರ ಮಾತ್ರ ಬಿಡ್ತಾರೆ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೈಬರ್ ಗಳಲ್ಲಿ ಒಬ್ಬೊಬ್ರಿಗೆ ಐಡಿ ಏನಾದ್ರೂ ಲಿಂಕ್ ಇದ್ರೆ ಐಡಿ ಸಿಕ್ಕಿರುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಸೊ ಹಂಗಾಗಿ ನೀವು ಗೌರ್ಮೆಂಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಬೆಂಗಳೂರು 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರ ಈ ತರದ್ರಲ್ಲಿ ಹೋಗಿ ಮಾತ್ರ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಮತ್ತೆ ಇನ್ನೊಂದೇನಂತಂದ್ರೆ, ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಬಂದಿಲ್ಲ ಅಂತ. ಬಂದಿಲ್ಲ ಅಂತ ಕಮೆಂಟ್ ಮಾಡಬೇಡಿ ಪ್ಲೀಸ್. ಯಾಕಂದ್ರೆ ಬೇರೆಯವ್ರಿಗೆ ಯಾರು ವಿಡಿಯೋ ನೋಡ್ತಾ ಇರ್ತಾರೆ ಅವರು ಇವರೆಲ್ಲ ಫೇಕ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಬಂದಿದೆ ಅಂದ್ರೆ ಬಂದಿದೆ ಅಂತಾನೆ ಮೆಸೇಜ್ ಹಾಕಿ, ಇಲ್ಲ ಅಂದ್ರೆ ಪ್ಲೀಸ್ ಹಾಕಕ್ ಹೋಗ್ಬೇಡಿ. ನಾನು ಇವಾಗ ನಂದು ವ್ಯೂಸ್ ಬರ್ತಾ ಇದೆ. ಸೊ ನೀವ್ ಆತರ ಕಮೆಂಟ್ ಮಾಡೋದ್ರಿಂದ ನನ್ಗೆ ವ್ಯೂಸ್ ಎಲ್ಲ ನೋಡ್ಬಿಟ್ಟು ಏನಂತಾರೆ ಅಂದ್ರೆ ಇವರೆಲ್ಲ ಫೇಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಪ್ಲೀಸ್ ಬಂದಿದೆ ಅಂದ್ರೆ, ಅಮೌಂಟ್ ಬಂದಿದೆ ಅಂತಾನೆ ಹೇಳಿ ಪ್ಲೀಸ್. ಐ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಮತ್ತೆ ತುಂಬಾ ಜನಕ್ಕೆ ಬಂದಿದೆ, ಒಂದು 80% ಜನಕ್ಕೆ ಅಮೌಂಟ್ ಬಂದಿದೆ, ಇನ್ನ 20% ಜನಕ್ಕೆ ಬಂದಿಲ್ಲ. ಅದೇ ಟ್ವಿಸ್ಟ್ ಇರೋದು ಗುರು ಇಲ್ಲಿ. ಮೇನ್ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಎಲ್ರಿಗೂ ಬಂದಿದೆ. ನಮ್ ಪಕ್ಕದ ಮನೆಗ್ ಬಂದಿದೆ, ಈ ಕಡೆ ಮನೆಗ್ ಬಂದಿದೆ, ಈ ಕಡೆ ಮನೆಗ್ ಬಂದಿದೆ, ನನಗೆ ಯಾಕೆ ಬಂದಿಲ್ಲ ಅಂತ ಎಲ್ರಿಗೂ ಇದು ಒಂದು ಕ್ವಶನ್ ಎಲ್ಲರ ಮೈಂಡ್ ಅಲ್ಲೂ ಓಡ್ತಾ ಇರುತ್ತೆ. ಇವಾಗ ಎಲ್ಲ ನಮ್ ಆಫೀಸಲ್ಲೂ ಅಷ್ಟೇನೆ. ಹೆಂಗಂದ್ರೆ ಇವಾಗ ಬರ್ತಾರೆ, ನಮ್ ಪಕ್ಕದ ಮನೆಯವ್ರಿಗೆ ಬಂದಿದೆ, ನನಗೆ ಯಾಕೆ ಬಂದಿಲ್ಲ ಅಂತ ಕ್ವಶನ್ ಬಂದಿರುತ್ತೆ. ಈವನ್ ನಾನ್ ಎಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತೀನಿ, ನಮ್ಮ ಮನೆ ಓನರ್ಗೆನೆ ಬಂದ್ಬಿಟ್ಟಿದೆ, ಅಂದ್ರೆ ನಮ್ಮ ಆಫೀಸ್ ಓನರ್ಗೆನೆ ಬಂದ್ಬಿಟ್ಟಿದೆ, ಬಟ್ ನನಗ್ ಬಂದಿಲ್ಲ. ಸೊ ಹಂಗಾಗಿ ನನ್ಗೂ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಏನಂದ್ರೆ ಎಲ್ರಿಗೂ ಬಂದಿದೆ, ನನಗೆ ಯಾಕೆ ಬಂದಿಲ್ಲ ಅಂತ ನನ್ಗೂ ತಲೆಯಲ್ಲಿ ಓಡ್ತಾ ಇರುತ್ತೆ. ಇಲ್ಲೇ ಇರೋದು ಟ್ವಿಸ್ಟ್. ಏನಪ್ಪಾ ಅಂತಂದ್ರೆ, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ, SIRಗೂ ಇದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ ಅಂತ. ಇಲ್ಲ ಗುರು, ಸಂಬಂಧ ಇದೆ. ಇದಕ್ಕೆ SIR ಮತ್ತೆ ಇದಕ್ಕೆ ತುಂಬಾ ಒಂದು ಕನೆಕ್ಷನ್ ಇಟ್ಬಿಟ್ಟಿದ್ದಾರೆ.
ಏನಂದ್ರೆ SIRಗೂ ಇದಕ್ಕೂ ಏನ್ ಸಂಬಂಧ ಅಂತ ಹೇಳ್ತೀವಿ. ಓಕೆನಾ? ಸಂಬಂಧ ಇದೆ. ಏನಂದ್ರೆ ಇವಾಗ ನಾನು ಫಾರ್ಮ್ ತೆಗಿತೀನಿ. ನಾನು ಎಲ್ಲಿಟ್ಟಿದ್ದೀನಿ ಅದು ಗೊತ್ತಿಲ್ಲ ನನ್ಗೆ ಫಾರ್ಮ್. ಓಕೆನಾ? ಇರಿ, ನಂದೇ ಫಾರ್ಮ್. ನಂದಿದು SIR ಫಾರ್ಮ್. ಆಕ್ಚುಲಿ ಇದು ನಂದು SIR ಫಾರ್ಮ್. ಓಕೆನಾ? ನಾನು ಫಿಲ್ ಮಾಡಿಲ್ಲ, ಇದು ತಗೊಂಡೆ ಅಷ್ಟೇ. ನಾನು ಆಫೀಸ್ಗೆ ಹೋಗೋದ್ರಿಂದ ನನಗೆ ಟೈಮ್ ಸಿಕ್ಕಿಲ್ಲ, ನಾನು ಫಿಲ್ ಮಾಡಿ ವಾಪಸ್ ಕೊಟ್ಟಿಲ್ಲ. ಓಕೆನಾ? ಈ SIR ಫಾರ್ಮ್ ಯಾರ್ಯಾರು ಫಿಲ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಅಮೌಂಟ್ ಬಂದಿರೋದು. ಅದು ಹೇಗೆ ಎತ್ತ ಏನು ಸುಮ್ನೆ ಹೇಳ್ತೀರಾ ಅಂತ ಅನ್ಬೇಡಿ. ಸುಮ್ನೆ ಹೇಳಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನಮ್ದು ಆಧಾರ್ ನಂಬರು, ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್. ಓಕೆನಾ? ಇಲ್ಲಿ ನಮ್ ಡೀಟೇಲ್ಸ್ ಹಾಕ್ತಿವಿ. ಇಲ್ಲಿ 2002 ಅಲ್ಲಿ SIR ಲಿಸ್ಟ್ ಅಂದ್ರೆ ನಮ್ದು ಪೇರೆಂಟ್ಸ್ ಯಾರ್ದಿರುತ್ತೆ ಅದನ್ನ ಮಾತ್ರ ನಾವ್ ಇಲ್ಲಿ ಹಾಕ್ತಿವಿ. ಓಕೆನಾ? ಇಲ್ಲಿ ನಮ್ದು ಡೀಟೇಲ್ಸ್ ಇಲ್ಲ ಅಂದ್ರೆ ನಾವು ಇಲ್ಲಿ ಫಾರ್ಮ್ ಮಾತ್ರ ಇಲ್ಲಿ ಫಿಲ್ ಮಾಡ್ಕೊಡ್ತೀವಿ. ಓಕೆನಾ? ಇಲ್ಲಿ ನಮ್ದು ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ನಂಬರು ಎಲ್ಲ ಹಾಕ್ತಿವಿ. ಆಧಾರ್ ಕಾರ್ಡ್ ನಂಬರ್ ಇವಾಗ ಎಲ್ಲ ಹಾಕ್ತಾ ಇದೀವಿ ಅಂತ ನಾವು ಇಲ್ಲಿ ಮಾಮೂಲಿ ಫಿಲ್ ಮಾಡಿ ಕೊಟ್ಟಿರ್ತೀವಿ ಆಧಾರ್ ಕಾರ್ಡು. ಬಟ್ ಅಲ್ಲೇ ಇರೋದು ಟ್ವಿಸ್ಟ್. ಅಲ್ಲಿ ನಾವು ಇಲ್ಲಿ ಆಧಾರ್ ಕಾರ್ಡ್ ಏನ್ ಹಾಕಿರ್ತೀವಿ ಅವ್ರು ಅಲ್ಲಿ ಫೀಡ್ ಮಾಡ್ಕೊಂತಾರೆ. ಅಂದ್ರೆ ಅವರು BBMP ಆಫೀಸ್ ಅಲ್ಲಿ ಫೀಡ್ ಮಾಡ್ಕೊಂತಾರೆ. ಸೊ ಹಂಗಾಗಿ ಈ ಲಿಸ್ಟ್ ಯಾರ್ಯಾರು ಫಿಲ್ ಮಾಡ್ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಅಮೌಂಟ್ ಬಂದಿರೋದು. ಸೊ ಎಲ್ಲೋ ಬೈ ಮಿಸ್ ಆಗಿ ಫಿಲ್ ಮಾಡಿ ಕೊಡದೇ ಇರೋರ್ಗು ಒಂದು 10% ಜನಕ್ಕೆ ಬಂದಿದೆ, 10% ಇಲ್ಲ 2% ಜನಕ್ಕೆ ಬಂದಿರುತ್ತೆ. ಸೊ ಹಂಗಾಗಿ ಅದು ಏನೋ ಬೈ ಮಿಸ್ ಆಗಿ ಬಂದಿರುತ್ತೆ. ಸೊ SIR ಫಾರ್ಮ್ ಯಾರ್ಯಾರು ಫಿಲ್ ಮಾಡ್ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಅಮೌಂಟ್ ಬಂದಿರೋದು. ಇನ್ನು SIR ಯಾರ್ಯಾರು ಫಿಲ್ ಮಾಡಿಲ್ಲ ಅವ್ರಿಗೆ ಯಾರಿಗೂ ಖಂಡಿತ 100% ಅಮೌಂಟ್ ಬಂದಿಲ್ಲ. ಓಕೆನಾ? ಹಂಗಂತ ನಾನು ನೆನ್ನೆ ಹೋಗಿ ಆನ್ಲೈನ್ ಮಾಡಿದ್ದೀನಿ, ಮಾಡಿಲ್ಲ ನಾನು. ಯಾಕಂದ್ರೆ ನನ್ಗೆ ಹೋಗಿ BBMP ಆಫೀಸಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಫಾರ್ಮ್ ಫಿಲ್ ಮಾಡಿ, ಇಲ್ಲಿ ನಮ್ ನಂಬರ್ ಇದೆ, ಇದಕ್ಕೆ ನೀವು ಫೋನ್ ಮಾಡಿ ನಾವಾದ್ರೂ ಬಂದು ಇಸ್ಕೊತೀವಿ, ಇಲ್ಲ BBMP ಆಫೀಸ್ಗೆ ನೀವು ಬಂದಾದ್ರೂ ಕೊಡಿ, ಇಲ್ಲಿ ನಮ್ ಏರಿಯಾ ವಾರ್ಡ್ ಆಫೀಸಲ್ಲಿ ಬಂದ್ ಕೊಡಿ ಅಂತ ಹೇಳಿದ್ದಾರೆ. ಸೊ ನನ್ಗೆ ಟೈಮ್ ಸಿಕ್ಕಿಲ್ಲ. ಸೊ ಹಂಗಾಗಿ ನಾನು ಅದಕ್ಕೆ ಹೋಗಿರ್ಲಿಲ್ಲ. ಇವಾಗ ನೆನ್ನೆ ಎಲ್ರಿಗೂ ಅದು ಒಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ SIR ಫಾರ್ಮ್ ಯಾರ್ಯಾರು ಫಿಲ್ ಮಾಡ್ಕೊಟ್ಟಿದ್ದೀರಾ ಅವರಿಗೆ ಮಾತ್ರ 2,000 ಬಂದಿರೋದು, ಮಿಕ್ಕಿದವ್ರಿಗೆ ಬಂದಿಲ್ಲ. ಇನ್ನು ಯಾರ್ಯಾರು SIR ಫಾರ್ಮ್ ಫಿಲ್ ಮಾಡ್ಕೊಟ್ಟಿಲ್ಲ, ನೋ ಪ್ರಾಬ್ಲಮ್. ನೀವು 2002 ಅಲ್ಲಿ ನಿಮ್ದು ಪೇರೆಂಟ್ಸ್ ಅಥವಾ ನಿಮ್ದು ಯಾರ್ದೇ ಲಿಸ್ಟ್ ಇಲ್ಲ ಅಂದ್ರೂ ಕೆಳಗಡೆ ಏನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನ ಮಾತ್ರ ಫಿಲ್ ಮಾಡಿ ಕೊಡಿ. ನಿಮ್ಗೂ 1 ವಾರದಲ್ಲಿ ಅಮೌಂಟ್ ಬರುತ್ತೆ. ಇವಾಗ ನಾನು ನೆನ್ನೆ ಅಪ್ಲೈ ಮಾಡಿ ಕೊಟ್ಟಿರೋದು. ಸೊ ಹಂಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ 2,000. ನಾನು ಎಷ್ಟು ದಿವಸ ಕಾಯ್ದಿಲ್ಲ ನಿಜ, 2,000ಕ್ಕೆ ನಾನು ಕಾಯ್ದಿರ್ಲಿಲ್ಲ. ಬಟ್ ಇವಾಗ ಎಲ್ರಿಗೂ ಬಂದಿದೆ, ಈವನ್ ನನ್ನ ಫ್ರೆಂಡ್ಗೂ ಬಂದ್ಬಿಟ್ಟಿದೆ ಅಮೌಂಟ್. ಸೊ ಹಂಗಾಗಿ ನನ್ಗೆ ಬಂದಿಲ್ಲ. SIR ಫಾರ್ಮ್ ಅವ್ರದ್ದು ನಾನೇನೆ ಮಾಡಿದೀನಿ. SIR ಫಾರ್ಮ್ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿ ಕೊಟ್ಟಿದ್ದೀನಿ. ಸೊ ಅವ್ರಿಗೆ ಬಂದಿದೆ. ಮತ್ತೆ ನಮ್ದು ನಮ್ ಶಾಪ್ ಓನರ್ ಏನಿದ್ದಾರೆ ಅವರಿಗೆ ಅವರು 1-2 ಡೇಸ್ ಬ್ಯಾಕ್ SIR ಫಾರ್ಮ್ ಅವರು ಇಷ್ಟು ದಿವಸ ಮಾಡಿರ್ಲಿಲ್ಲ, ಬಟ್ 1-2 ಡೇಸ್ ಬ್ಯಾಕ್ ಅವ್ರು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರಿಗೂನು ನಿನ್ನೆ ಬಂದಿದೆ. ಸೊ ಹಂಗಾಗಿ ನೀವು SIR ಫಾರ್ಮ್ ಫಿಲ್ ಮಾಡಿ 3 to 4 ಡೇಸ್ ಅಲ್ಲಿ ನಿಮ್ಗೂ ಬರುತ್ತೆ. ಯಾರು ವರಿ ಮಾಡ್ಕೋಬಿಡಿ, ಎಲ್ರಿಗೂ ಬರುತ್ತೆ. SIR ಫಾರ್ಮ್ ನೀವು ಫಿಲ್ ಮಾಡಿ ಅವ್ರಿಗೆ ಕೊಡಿ, BBMP ಆಫೀಸ್ ಅವ್ರಿಗೆ. ಇಲ್ಲ ಅಲ್ಲಿ ನಿಮ್ದು ಅಕ್ನಾಲೇಜ್ಮೆಂಟ್ ಅಲ್ಲಿ ಏನ್ ಫೋನ್ ನಂಬರ್ ಇದೆ ಅವ್ರಿಗೆ ಕಾಲ್ ಮಾಡಿ, ಅವರೇ ಬಂದ್ ಇಸ್ಕೊಂತಾರೆ. 30th ಲಾಸ್ಟ್ ಅಂತ ಹೇಳಿದ್ರು. ಇಲ್ಲ ಮತ್ತೆ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಗೃಹ ಜ್ಯೋತಿಗೂ ಮತ್ತೆ SIR ಫಾರ್ಮ್ಗೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ವೇಟ್ ಮಾಡಿ, SIR ಫಾರ್ಮ್ ಫಿಲ್ ಮಾಡಿ ಕೊಟ್ಬಿಟ್ಟು ವೇಟ್ ಮಾಡಿ, ಹಂಗೆ ವೇಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಪ್ಲೀಸ್ ಮತ್ತೆ ಇನ್ನೊಂದ್ಸಾರಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಮುಂದೆ ಇಂಥ ಗೌರ್ಮೆಂಟ್ ಸ್ಕೀಮ್ಸ್ ಗಳೆಲ್ಲ ನಾನು ನಿಮ್ಗೋಸ್ಕರನೇ ತರ್ತಾ ಇರ್ತೀನಿ. ಅದಕ್ಕಾದ್ರೂ ನೀವು ನಿಮ್ದು ಯೂಸ್ ಮಾಡ್ಕೊಳ್ಳೋಗೋಸ್ಕರ, ಅಂದ್ರೆ ನಿಮ್ದು ಗೌರ್ಮೆಂಟ್ ಸ್ಕೀಮ್ಸ್ ಗಳು ಯೂಸ್ ಮಾಡ್ಕೊಳ್ಳೋಗೋಸ್ಕರ ಆದ್ರೂ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ